ನೀವು ಪ್ರತಿದಿನ ಗಂಟೆಗಟ್ಟಲೆ ರೀಲ್ಸ್ ನೋಡೋ ಅದೇ ಮೊಬೈಲಿಂದ ಪ್ರತಿ ತಿಂಗಳು ನಿಮ್ಮ ಪಾಕೆಟ್ ಮನಿ ಸಂಪಾದಿಸಬಹುದು. ನಿಮ್ಮ ಜೇಬಿನಲ್ಲಿ ₹1 ಬಂಡವಾಳ ಇಲ್ಲದಿದ್ರೂ ಮನೆಯಲ್ಲೇ ಕುಳಿತು ಕೇವಲ ಸ್ಮಾರ್ಟ್ ಫೋನ್ ಬಳಸಿ ದಿನಕ್ಕೆ ₹500ರಿಂದ ₹1,000ವರೆಗೂ ಜೆನ್ಯೂನ್ ಆಗಿ ಸಂಪಾದನೆ ಮಾಡಬಹುದು. ಸ್ನೇಹಿತರೆ, ನೀವು ವಾಟ್ಸಪ್ ಸ್ಟೇಟಸ್ ನೋಡಿದಾಗೆಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಬರೋ ಮ್ಯಾಜಿಕ್ ಟ್ರಿಕ್ ಕಲಿಬೇಕಾ? ಯಾವುದೇ ಅಂಗಡಿ ಬೇಡ, ಡೆಲಿವರಿ ಟೆನ್ಷನ್ ಇಲ್ಲ, ಆದ್ರೂ ನೀವು ಬೇರೆಯವರ ಪ್ರಾಡಕ್ಟ್ ಮಾರಿ ನಿಮ್ಮದೇ ಲಾಭ ಮಾಡಿಕೊಳ್ಳುವ ಈ ಝೀರೋ ರಿಸ್ಕ್ ಬಿಸ್ನೆಸ್ ಯಾವುದು? ದಿನಕ್ಕೆ 100 ಸ್ಟೇಟಸ್ ಹಾಕಿ ಬ್ಲಾಕ್ ಆಗುವ ಬದಲು ಕೇವಲ 5 ಬೆಸ್ಟ್ ಸ್ಟೇಟಸ್ ಹಾಕಿ ಜನ ತಾವಾಗಿಯೇ ಬಂದು ನಿಮ್ಮಲ್ಲಿ ವಸ್ತು ಖರೀದಿಸುವಂತೆ ಮಾಡುವ ಆ ಗೋಲ್ಡನ್ ಟಿಪ್ಸ್ ಎಲ್ಲಿದೆ? ಆಫೀಸ್ ಕೆಲಸ ಮಾಡೋರಾಗ್ಲಿ ಅಥವಾ ಗೃಹಿಣಿಯರೇ ಆಗ್ಲಿ, ದಿನಕ್ಕೆ ಕೇವಲ 2 ಗಂಟೆ ಮೀಸಲಿಟ್ಟು ತಿಂಗಳ ಖರ್ಚು ತೆಗೆಯುವ ಆ 2 ಜೆನ್ಯೂನ್ ದಾರಿಗಳನ್ನ ಈ ವಿಡಿಯೋದಲ್ಲಿ ನಾನ್ ನಿಮಗೆ ತೋರಿಸ್ಕೊಡ್ತೀನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಿಶಿ. ಇವತ್ತಿನ ದಿನಗಳಲ್ಲಿ ನಮ್ಮ ಹತ್ರ ಇರುವಂತ ಸ್ಮಾರ್ಟ್ ಫೋನ್ ಅಥವಾ ಇಂಟರ್ನೆಟ್ ಕನೆಕ್ಷನ್ ಅನ್ನ ಬಳಸ್ಕೊಂಡು ತಿಂಗಳಿಗೆ ಒಂದು ಸಪ್ಲಿಮೆಂಟರಿ ಇನ್ಕಮ್ ಅಥವಾ ಪಾಕೆಟ್ ಮನಿ ಗಳಿಸೋದಕ್ಕೆ ಎಷ್ಟು ಸುಲಭ ಗೊತ್ತಾ? ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ದಿನಕ್ಕೆ ಕನಿಷ್ಠ 2ರಿಂದ 3 ಗಂಟೆಗಳ ಕಾಲ ಬರೀ ರೀಲ್ಸ್ ನೋಡ್ತಾ, ಮೀಮ್ ಶೇರ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ಬಂಡವಾಳ ಇಲ್ಲದೆ, ಅಂದ್ರೆ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮ್ಮ ಮೊಬೈಲ್ ಫೋನ್ ಮಾತ್ರ ಬಳಸಿ ಮನೆಯಲ್ಲೇ ಕುಳಿತು ದಿನಕ್ಕೆ ₹500ರಿಂದ ₹1,000ವರೆಗೂ ಗಳಿಸಬಹುದಾದಂಥ 2 ಅತ್ಯುತ್ತಮ ಮತ್ತು ಜೆನ್ಯೂನ್ ದಾರಿಗಳನ್ನ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಆದ್ರೆ ಇಲ್ಲಿ ನಿಮ್ಮ ಶ್ರಮ ತುಂಬಾ ಮುಖ್ಯ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದು ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ, ತಮ್ಮ ಸ್ವಂತ ಖರ್ಚಿಗೆ, ಪಾರ್ಟ್ ಟೈಮ್ ಕೆಲಸ ಹುಡುಕ್ತಿರೋ ಸ್ಟೂಡೆಂಟ್ಸ್ಗೆ, ಮನೆಯ ಜವಾಬ್ದಾರಿ ಜೊತೆ ಸ್ವಾವಲಂಬಿ ಆಗಬೇಕು ಅನ್ಕೊಂಡಿರೋ ಗೃಹಿಣಿಯರಿಗೆ, ಅಥವಾ ಆಫೀಸ್ ಕೆಲಸದ ಜೊತೆ ನನಗೊಂದು ಸೈಡ್ ಬಿಸ್ನೆಸ್ ಬೇಕು ಅನ್ಕೊಂಡಿರೋರಿಗೆ ಇಲ್ಲಿ ಯಾವುದೇ ಮೋಸ ಇಲ್ಲ. ಪ್ರಯತ್ನ, ಶ್ರಮ ಮತ್ತು ಸ್ಮಾರ್ಟ್ ವರ್ಕ್ ತುಂಬಾ ಮುಖ್ಯ. ಜೆನ್ಯೂನ್ ಆಗಿ, ಪ್ರಾಕ್ಟಿಕಲ್ ಆಗಿ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಇದನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ಲೈವ್ ಆಗಿ ಹೇಳ್ತೀನಿ. ವಿಡಿಯೋ ಸ್ವಲ್ಪ ಉದ್ದ ಅನ್ಸಿದ್ರು ಪ್ರತಿಯೊಂದು ಸೆಕೆಂಡ್ ಕೂಡ ನಿಮಗೆ ತುಂಬಾನೇ ವ್ಯಾಲ್ಯೂಯೇಬಲ್ ಆಗಿರುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಸರಳವಾಗಿ ಹೇಳಬೇಕು ಅಂದ್ರೆ, ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ನಂತಹ ದೊಡ್ಡ ಇ ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಲಕ್ಷಾಂತರ ಪ್ರಾಡಕ್ಟ್ಗಳು ಇರ್ತವೆ ಅಲ್ವಾ? ಆ ಪ್ರಾಡಕ್ಟ್ಗಳನ್ನ ನೀವು ಜನರಿಗೆ ರೆಫರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಯಾರಾದ್ರೂ ನಿಮ್ಮ ರೆಫರ್ ಲಿಂಕ್ ಬಳಸಿ ವಸ್ತು ಕೊಂಡ್ರೆ ಕಂಪನಿ ನಿಮಗೆ ಕಮಿಷನ್ ಅನ್ನ ಕೊಡುತ್ತೆ. ಇಲ್ಲಿ ನೀವು ಯಾವುದೇ ವಸ್ತುವನ್ನ ಡೆಲಿವರಿ ಮಾಡಬೇಕಾಗಿಲ್ಲ, ಇನ್ವೆಸ್ಟು ಮಾಡಬೇಕಾಗಿಲ್ಲ. ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ಒಂದು ಸ್ಮಾಲ್ ಎಕ್ಸಾಂಪಲ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ. ಮೊದಲಿಗೆ ನಿಮ್ಮ ಮೊಬೈಲ್ ನಲ್ಲಿ ಬ್ರೌಸರ್ ಓಪನ್ ಮಾಡಿ, ಅಮೆಝಾನ್ ಅಸೋಸಿಯೇಟ್ ಅಂತ ಸರ್ಚ್ ಮಾಡಿ. ಇಲ್ಲಿ ಕಾಣಿಸ್ತಿರೋ ಮೊದಲನೇ ಲಿಂಕ್ ಕ್ಲಿಕ್ ಮಾಡಿ ಫ್ರೀ ಆಗಿ ಸೈನ್ ಅಪ್ ಆಗಿ. ನಿಮ್ಮ ಹೆಸರು, ಇಮೇಲ್ ID, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ. ಅದನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಯಾಕಂದ್ರೆ ನೀವು ಗಳಿಸುವಂತ ಕಮಿಷನ್ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಬೀಳ್ಬೇಕು ಅಲ್ವಾ? ಈಗ ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ನೀವು ಅಮೆಝಾನ್ ಆ್ಯಪ್ ಓಪನ್ ಮಾಡಿ. ಅದಾದ್ಮೇಲೆ ಅಮೆಝಾನ್ ಸೈಟ್ ಸ್ಟ್ರಿಪ್ ಅನ್ನೋ ಬಾರ್ ಕಾಣಿಸುತ್ತೆ. ಉದಾಹರಣೆಗೆ, ಇವತ್ತು ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆ ಬಜೆಟ್ ಫೋನ್ ಅಥವಾ ಗೃಹಿಣಿಯರಿಗೆ ಇಷ್ಟವಾಗುವಂತ ಯಾವುದೋ ಒಂದು ಮಿಕ್ಸಿನೋ ಅಥವಾ ಅಡಿಗೆ ಐಟಮ್ಗಳು ಏನೋ ಇದೆ. ಆ ಪ್ರಾಡಕ್ಟ್ ಪೇಜ್ಗೆ ಹೋಗಿ ಮೇಲಿರೋ ಗೆಟ್ ಲಿಂಕ್ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೊಂದು ವಿಶೇಷವಾದ ಒಂದು ಶಾರ್ಟ್ ಲಿಂಕ್ ಸಿಗುತ್ತೆ. ನೋಡಿ, ಇದೇ ನಿಮ್ಮ ಅಫಿಲಿಯೇಟ್ ಲಿಂಕ್. ಈಗ ಈ ಲಿಂಕ್ ಸಿಕ್ತು, ಇದನ್ನ ಏನ್ ಮಾಡ್ಬೇಕು ಅನ್ನೋದಾದ್ರೆ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಾದ್ರೂ ಇದ್ರೆ ಅವ್ರಿಗೆ ಕಳ್ಸ್ಕೊಡಿ, ಇಲ್ಲ ಸ್ಟೇಟಸ್ ಹಾಕೊಳ್ಳಿ. ಈ ಲಿಂಕ್ ಅನ್ನ ಅಲ್ಲಿ ಶೇರ್ ಮಾಡಿ. ಉದಾಹರಣೆಗೆ, ನಿಮ್ಮ ಫ್ರೆಂಡ್ ಯಾರೋ 15,000 ಬಜೆಟ್ ನಲ್ಲಿ ಒಂದು ಒಳ್ಳೆ ಫೋನ್ ಬೇಕು ಮಾರಾಯ ಅಂತ ನಿಮ್ಮ ಹತ್ರ ಯಾವತ್ತೋ ಮಾತಾಡ್ಕೊಂಡಿರ್ತಾರೆ. ನಿಮ್ಮ ಅಮೆಝಾನ್ ಅಲ್ಲಿ ಅಷ್ಟು ಬಜೆಟ್ಗೆ ಒಳ್ಳೆ ಫೋನ್ ನಿಮ್ಗೆ ಸಿಕ್ಕಿರುತ್ತೆ. ಅದರ ಅಫಿಲಿಯೇಟ್ ಲಿಂಕ್ ಅನ್ನ ಅವ್ರಿಗೆ ಕಳಿಸ್ಕೊಡಿ. ಅವರು ಈ ಲಿಂಕ್ ಕ್ಲಿಕ್ ಮಾಡಿ ಮೊಬೈಲ್ ಪರ್ಚೇಸ್ ಮಾಡಿದ್ರೆ ಆ ಫೋನಿನ ಬೆಲೆಯ 2% ಇಂದ 5% ವರೆಗೂ ಕಮಿಷನ್ ನಿಮಗೆ ಸಿಗುತ್ತೆ. 15,000 ಫೋನಿಗೆ ಕನಿಷ್ಠ ಅಂದ್ರೂ ₹500 ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಇದರಲ್ಲಿ ಒಂದು ಸೀಕ್ರೆಟ್ ಗೊತ್ತಾ? ಅವರು ಆ ಲಿಂಕ್ ಕ್ಲಿಕ್ ಮಾಡಿ ಆ ಫೋನ್ ತಗೊಳ್ಳೋದೆ ಮುಂದಿನ 24 ಗಂಟೆಯಲ್ಲಿ ಅಮೆಝಾನ್ ಅಲ್ಲಿ ಬೇರೆ ಯಾವುದೋ ವಸ್ತು ತಗೊಂಡ್ರು ಅದರ ಕಮಿಷನ್ ಕೂಡ ನಿಮಗೆ ಬರುತ್ತೆ. ಸೊ ಇದಿಷ್ಟು ಸಿಂಪಲ್ ಅಲ್ವಾ? ಇದಕ್ಕೆ ಶ್ರಮ ಮುಖ್ಯ, ಪ್ರಯತ್ನ ಪಡಬೇಕು, ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಒಂದಷ್ಟು ಪ್ರಾಡಕ್ಟ್ ಅನ್ನ ನೀವು ಸರ್ಚ್ ಮಾಡಬೇಕು. ಅದರ ಡೂಸ್ ಅಂಡ್ ಡೋನ್ಸ್ ಅಂದ್ರೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅನ್ನೋದು ನೀವು ರಿಸರ್ಚ್ ಮಾಡಬೇಕು. ನಿಮ್ಗೆ ಈ ಪ್ರಾಡಕ್ಟ್ ಬೆಸ್ಟ್ ಅನ್ಸಿದ್ರೆ ಅದನ್ನ ಸ್ಟೇಟಸ್ ಹಾಕೊಳ್ಳಿ, ಸ್ಟೋರಿ ಹಾಕೊಳ್ಳಿ, ಅಥವಾ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಹಾಕಿ ಅದನ್ನ ಬಳಸಿ ನಿಮ್ಮ ಫ್ರೆಂಡ್ಸ್, ವೆಲ್ ವಿಷರ್ಸ್ ಯಾರಾದ್ರು ಅವ್ರು ಪರ್ಚೇಸ್ ಮಾಡಿದ 2ರಿಂದ 5% ಆಫ್ ಇನ್ಕಮ್ ನಿಮಗೆ ಬರುತ್ತೆ. ಸೊ ಇದೊಂದು ಮಾರ್ಗ ಅರ್ನ್ ಮಾಡೋದಕ್ಕೆ. ಈಗ ಕಮಿಷನ್ ತಗೊಳ್ಳುವಂತ ಈ ಒಂದು ಮಾರ್ಗವನ್ನ ಕಲ್ತಾ ಇತ್ತು. ನೆಕ್ಸ್ಟ್ ಒನ್ ರೀಸೆಲ್ಲಿಂಗ್. ಇದು ತುಂಬಾ ಫೇಮಸ್ ಆಗಿರುವಂತ ಒನ್ ಆಫ್ ದ ಅರ್ನಿಂಗ್ ವೇ ಅಂತ ಹೇಳ್ಬಹುದು. ಆದ್ರೆ ಇದಕ್ಕೆ ಸ್ವಲ್ಪ ಶ್ರಮ ಪಡ್ಬೇಕಾಗುತ್ತೆ. ಹೆಸರೇ ಹೇಳುವಂತೆ ಬೇರೆಯವರ ಪ್ರಾಡಕ್ಟ್ ಅನ್ನ ನಮ್ಮ ಲಾಭ ಇಟ್ಕೊಂಡು ಮಾರುವುದು ಅಂತ
ಇದರ ಮೀನಿಂಗ್. ನಿಮ್ಮ ಹತ್ತಿರ ಯಾವುದೇ ಅಂಗಡಿ ಇರಬೇಕು ಅಂತಿಲ್ಲ, ಸ್ಟಾಕ್ಸ್ ಇರಬೇಕಲ್ಲ, ಸೀರೆ, ಕುರ್ತಾ, ಇನ್ಯಾವುದೋ ವಸ್ತುವಿನ ಸ್ಟಾಕ್ ನೀವು ತಂದು ಇಟ್ಕೋಬೇಕಾಗಿಲ್ಲ. ಹಾಗಾದರೆ ಇದನ್ನು ಹೇಗೆ ಅನ್ನೋದಾದರೆ ಬನ್ನಿ, ಮೊದಲು ಮೀಶೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲಿಗೆ ಪ್ಲೇಸ್ಟೋರ್ನಿಂದ ಮೀಶೋ ಡೌನ್ಲೋಡ್ ಆದ ತಕ್ಷಣ ಇದರಲ್ಲಿ ಲಕ್ಷಾಂತರ ಪ್ರಾಡಕ್ಟ್ ಇರುತ್ತೆ. ಸೀರೆ, ಕುರ್ತಾ, ಕಿಚನ್ ಸೆಟ್ಗಳು, ಇಲೆಕ್ಟ್ರಾನಿಕ್ಸ್ ಏನೇನೋ ಇರುತ್ತೆ. ಈಗ ನೀವು ಏನು ಮಾಡಬೇಕು ಅಂದರೆ ಇದರಲ್ಲಿ ನಿಮಗೆ ತುಂಬ ಇಷ್ಟ ಆಗಿರುವಂಥ ಟ್ರೆಂಡಲ್ಲಿರುವಂಥ ಒಳ್ಳೆ ರಿವ್ಯೂ ಇರುವಂಥ ಯಾವುದಾದ್ರೂ ಒಂದು ವಸ್ತುವಿನ ಸ್ಕ್ರೀನ್ಶಾಟ್ ಹೊಡೆದು ಅಥವಾ ಫೋಟೋವನ್ನು ಡೌನ್ಲೋಡ್ ಮಾಡಿ ಅದಕ್ಕೆ ಬಂದಿರೋಂಥ ರಿವ್ಯೂ, ಅದರ ಡೀಟೇಲ್ಸ್ನೆಲ್ಲ ನೀವು ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಮ ಫೋನ್ನಲ್ಲಿ, ನಿಮ್ಮ ವಾಟ್ಸಪ್ನಲ್ಲಿ ಸ್ಟೇಟಸ್ ಅಥವಾ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿ ಅಲ್ಲಿ ಹಾಕಿ. ಈಗ ನೋಡಿ, ಆ್ಯಪ್ನಲ್ಲಿ ಈ ಸೀರೆ ಬೆಲೆ ಕೇವಲ 400 ರೂಪಾಯಿ ಇದೆ. ನಿಮ್ಮ ಕಸ್ಟಮರ್ಸ್ಗೆ ಇದರ ಬೆಲೆ ಎಷ್ಟು ಅಂತ ಕೇಳಿದಾಗ ನೀವು ಅವರಿಗೆ ಮಾರ್ಜಿನ್ ಸೇರಿಸಿ ಒಂದು 550 ಅಥವಾ 600 ರೂಪಾಯಿ ಅಂತ ಹೇಳಿ. ಅವರು ಓಕೆ ಅಂದಾಗ ಅವರ ಹತ್ತಿರ ಪೂರ್ತಿ ಅಡ್ರೆಸ್ ಮತ್ತು ಫೋನ್ ನಂಬರನ್ನು ನೀವು ತಗೊಂಡ್ಬಿಟ್ಟು ಮೀಶೋಗೆ ಹೋಗಿ ಅದೇ ಪ್ರಾಡಕ್ಟನ್ನ ನೀವು ಆರ್ಡರ್ ಮಾಡಿ. ಓಕೆನಾ? ಅವರ ಅಡ್ರೆಸ್ಗೆ ನೀವು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಅಂತ ಕೊಡಿ, ಸೆಲೆಕ್ಟ್ ಮಾಡಿ. ಅದ್ರ ಕೆಳಗೆ ಒಂದು ಆಪ್ಷನ್ ಕೇಳುತ್ತೆ, ಆರ್ ಯು ರೀಸೆಲ್ಲಿಂಗ್ ದಿಸ್ ಆರ್ಡರ್ ಅಂತ. ಇಲ್ಲಿ ಎಸ್ ಅಂತ ಕೊಡಿ. ಈಗ ನಿಮ್ಮ ಪ್ರೊಫೈಲ್ ಪ್ರೈಸ್ನ ಅದು ಕೇಳುತ್ತೆ. ಅಲ್ಲಿ ನೀವು ಕಸ್ಟಮರ್ಗೆ ಹೇಳಿರುವಂಥ 600 ರೂಪಾಯಿ 550 ರೂಪಾಯಿ ಏನೋ ಹೇಳಿರ್ತೀರ, ಅದನ್ನ ಹಾಕಿ. ಅಲ್ಲಿ ಆಗ ಆ್ಯಪ್ ಸ್ಪಷ್ಟವಾಗಿ ತೋರಿಸುತ್ತೆ ಯುವರ್ ಮಾರ್ಜಿನ್ ಈಸ್ 200 ಅಂತ. ಫಾರ್ ಎಕ್ಸಾಂಪಲ್, ನೀವು ಎಷ್ಟು ಬೆಲೆ ಹೇಳಿರ್ತೀರೋ ಅದ್ರ ಮೇಲೆ. ಇಷ್ಟೇ ನೀವು ಮಾಡಬೇಕಾಗಿರೋದು. ಈಗ ಆ್ಯಪ್ನವರು ಈ ಸೀರೆಯನ್ನು ಪ್ಯಾಕ್ ಮಾಡಿಬಿಟ್ಟು ನೀವು ಯಾವ ಕಸ್ಟಮರ್ನ ಅಡ್ರೆಸ್ ಕೊಟ್ಟಿರ್ತೀರೋ ಅಲ್ಲಿ ಡೆಲಿವರಿ ಮಾಡ್ತಾರೆ. ಅದರಲ್ಲಿ ಮೀಶೋ ಅಂತ ಎಲ್ಲೂ ಬರ್ದಿರಲ್ಲ. ಕಸ್ಟಮರ್ಸ್ ಕೈಗೆ ಸಿಕ್ಕ ನಂತರ ಅವರು ಕ್ಯಾಶ್ ಆನ್ ಡೆಲಿವರಿ ಮಾಡಿದ ತಕ್ಷಣ 600 ರೂಪಾಯಿ ಕೊಟ್ಟ ತಕ್ಷಣ ಕಂಪನಿಯವರು ತಮ್ಮ 400 ರೂಪಾಯಿನ ಇಟ್ಕೊಂಡು ನಿಮ್ಮ ಲಾಭದ 200 ರೂಪಾಯಿಯನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತಾರೆ. ಎಷ್ಟು ಸಿಂಪಲ್ ಅಲ್ವಾ ಇದು? ಸೊ ಸೀಕ್ರೆಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಆದ್ರೆ ಈ ಕೆಲಸ ಕೇಳಿದ ತಕ್ಷಣ ಜನ ಮಾಡೋ ದೊಡ್ಡ ತಪ್ಪೇನು ಗೊತ್ತಾ? 50-60 ಪ್ರಾಡಕ್ಟ್ಗಳನ್ನ ಸ್ಟೇಟಸ್ ಹಾಕಿ ಎಲ್ಲರಿಗೂ ಶೇರ್ ಮಾಡಿಬಿಡೋದು. ಆಗ ಜನ ಇದನ್ನ ನೋಡು ಬೇಸತ್ ಬಿಟ್ಟು ಇವನೇನ್ ದಿನಾಲು ಇಷ್ಟೊಂದು ಸ್ಟೋರಿ ಸ್ಟೇಟಸ್ ಹಾಕ್ತಾನೆ, ಇಷ್ಟೊಂದು ಮೆಸೇಜ್ ಕಳಿಸ್ತಾನಪ್ಪ ಅಂತ ನಿಮ್ಮನ್ನ ಬ್ಲಾಕ್ ಮಾಡ್ಬೋದು, ಇಲ್ಲ ಮ್ಯೂಟ್ ಮಾಡ್ಬೋದು. ಸೊ ಯಾವತ್ತು ಕಸ್ಟಮರ್ಸ್ಗೆ ಇರಿಟೇಟ್ ಆಗೋ ಥರ ಮಾಡಬೇಡಿ. ದಿನಕ್ಕೆ ಒಂದು 5-10 ಸ್ಟೇಟಸ್ ಹಾಕಿ ಸಾಕು. ಫಾರ್ ಎಕ್ಸಾಂಪಲ್, ಈಗ ಹಬ್ಬದ ಟೈಮಲ್ಲಿ ಏನು ತುಂಬ ಟ್ರೆಂಡಿ ಆಗಿರುತ್ತೆ, ದೇವರ ಪೂಜೆಯ ಸಾಮಗ್ರಿಗಳಾಗಿರ್ಬೋದು ಅಥವಾ ಬಟ್ಟೆಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಈ ಕ್ರಿಸ್ಮಸ್ ಬರ್ತಿದೆ ಅಂದರೆ ಸ್ವಲ್ಪ ವೆಸ್ಟರ್ನ್ ಬಟ್ಟೆಗಳು, ಅಥವಾ ಬೇರೆ ಯಾವುದಾದ್ರೂ ಹಬ್ಬಗಳು ಬರ್ತಿದೆ ಅಂದರೆ ಸ್ವಲ್ಪ ಟ್ರೆಡಿಷ್ನಲ್ ಬಟ್ಟೆಗಳು. ಸೊ ಆ ಟೈಮಿಗೆ ಯಾವುದು ತುಂಬ ಟ್ರೆಂಡಿಯಲ್ಲಿರುತ್ತೋ ಅದರ ಕಡೆ ಫೋಕಸ್ ಮಾಡಿಬಿಟ್ಟು ಬೆಸ್ಟಲ್ಲಿ ಬೆಸ್ಟನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಸ್ಟೇಟಸ್ ಸ್ಟೋರಿ ಹಾಕ್ಕೊಳ್ಳಿ. ಆಗ ಈಸಿಯಾಗಿ ನೀವು ಯಾರಿಗೂ ಏನು ತೊಂದರೆನೂ ಕೊಟ್ಟಂಗೆ ಆಗೋದಿಲ್ಲ. ಅವ್ರ ಮನಸ್ಸಲ್ಲಿ ಈ ವ್ಯಕ್ತಿ ಒಳ್ಳೆ ಪ್ರಾಡಕ್ಟನ್ನು ಹಾಕ್ತಿದ್ದಾನೆ ಅನ್ನೋದು ಬರಬೇಕು. ಆ ಥರ ನೀವು ಮಾರ್ಕೆಟಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ಕೋಬೇಕು. ನೀವು ಸ್ವಲ್ಪ ನಿಮ್ಮ ಶ್ರಮವನ್ನ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ನೀವು ಸ್ವಲ್ಪ ಥಿಂಕ್ ಮಾಡಬೇಕು. ಹಾಗಿದ್ರೆ ಮಾತ್ರ ಈ ಒಂದು ಕೆಲಸ ಚೆನ್ನಾಗಿ ವರ್ಕೌಟ್ ಆಗೋಕ್ಕೆ ಸಾಧ್ಯ. ಈಗ ನಾನು 2 ಬಿಸ್ನೆಸ್ ಪ್ಲಾನ್ಸ್ ಅನ್ನ ಹೇಳಿದೆ. ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್, ಇನ್ನೊಂದು ರೀಸೆಲ್ಲಿಂಗ್. ಇದೆರಡರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಲ್ಲರೂ ಹಣ ಮಾಡಬೇಕು ಅನ್ನೋದ್ರಲ್ಲಿ ತುಂಬಾ ಬಿಸಿ ಇರ್ತಾರೆ. ಆದ್ರೆ ಹಣ ಮಾಡೋದಕ್ಕೆ ಶ್ರಮನೂ ಪಡಬೇಕು. ಶ್ರಮ ಪಟ್ಟಾಗ ಮಾತ್ರ ನಾವೇನ್ ಅನ್ಕೊಂಡಿದ್ವೋ ಅದನ್ನ ಸಾಧಿಸಕ್ ಸಾಧ್ಯ ಆಗಿರೋದು. ಸೊ ಇದು ತುಂಬಾ ಈಸಿ ಇದೆ. ಆದ್ರೆ ಇದಕ್ಕೆ ಒಂಚೂರು ನೀವು ಸಮಯ ಕೊಡಬೇಕು. ಮೊದಲು ಸ್ಟಾರ್ಟಿಂಗ್ ಟೈಮಲ್ಲಿ ಒಂದು ಸ್ವಲ್ಪ ಶ್ರಮ ಜಾಸ್ತಿ ಹಾಕಬೇಕು ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗೆ ಕೂಡ ಇದನ್ನ ಶೇರ್ ಮಾಡಿ. ಯಾಕಂದ್ರೆ ಯಾರೋ ಒಬ್ಬ ಸ್ಟೂಡೆಂಟ್ ಅಥವಾ ಗೃಹಿಣಿಗೆ ಇದು ತುಂಬ ಹೆಲ್ಪ್ ಆಗ್ಬೋದು. ಇದೇ ತರಹದ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.